ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ವೆಂಕಟೇಶ್ ಮೂರ್ತಿ ನಿಮ್ಮನ್ನು ಕೇಳ್ತೀನಿ. ಹಾಸನ ರಾಜಕಾರಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಕನಿಷ್ಠ 50 ವರ್ಷ ಬೇಕು ಮತ್ತು ಇನ್ನೊಂದು ಕಡೆ ರೇವಣ್ಣ ಅವರು ಸಿದ್ದರಾಮಯ್ಯವ್ರಿಗೆ ಭಾಳ ಆತ್ಮೀಯರು. ಅವರು ಪಕ್ಷ ಬೇರೆ ಇರ್ಬೋದು, ಅವ್ರು ದೇವೇಗೌಡರನ್ನ ಬೇಕಾದ್ರೆ ಸಿದ್ದರಾಮಯ್ಯ ಕ್ರಿಟಿಸೈಸ್ ಮಾಡ್ತಾರೆ, ಕುಮಾರಸ್ವಾಮಿ ಬೇಕಾದ್ರೆ ಅಟ್ಯಾಕ್ ಮಾಡ್ತಾರೆ. ರೇವಣ್ಣ ವಿಚಾರದಲ್ಲಿ ಮಾಡೋದಿಲ್ಲ. ರೇವಣ್ಣವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ. ಆದರೆ ಇವತ್ತು ಹಾಸನದಲ್ಲಿ ಬಂದು ಅಭಿವೃದ್ಧಿ ಕುಂಠಿತ ಆಗಿದ್ದರೆ ಇಲ್ಲಿಯವರೇ ಕಾರಣ ಅಂತಂದರೆ ಅವ್ರು ನೇರವಾಗಿ ರೇವಣ್ಣಗೆ ಅಟ್ಯಾಕ್ ಮಾಡೋದಿಲ್ಲ. ಇನ್ನು ದೇವೇಗೌಡರೆಲ್ಲ ಕುಮಾರಸ್ವಾಮಿ ಹೋಗೋದಿಲ್ಲ, ಹಾಸನಕ್ಕೆ ಸಾಮಾನ್ಯ ಕುಮಾರಸ್ವಾಮಿ ಹೋಗೋದಿಲ್ಲ. ಸೊ ಹೀಗಿದ್ದರೂ ಕೂಡ ಕುಮಾರಸ್ವಾಮಿ ವಿಚಾರ ಪ್ರಸ್ತಾಪ ಮಾಡದೆ ಅಥವಾ ದೇವೇಗೌಡ ಪ್ರಸ್ತಾಪ ಮಾಡದೆ ನೇರವಾಗಿ ರೇವಣ್ಣವರೇ ಇಲ್ಲಿ ಬಂದಿರತಕ್ಕಂಥದ್ದು ಈ ಆರೋಪದಲ್ಲಿ ರೇವಣ್ಣವರೇ ಪಾತ್ರಧಾರಿಗಳಾಗ್ತಾರೆ. ಆದರೂ ಕೂಡ ಸಿದ್ದರಾಮಯ್ಯ ಅಷ್ಟು ಒಳ್ಳೆಯ ಸ್ನೇಹಿತನನ್ನು ಇವತ್ತು ಟಾರ್ಗೆಟ್ ಮಾಡಿದ್ದು ನೋಡಿದ್ರೆ ಬಹುತೇಕ ಚುನಾವಣೆ ಅಖಾಡ ರೆಡಿ ಆಗ್ತಾ ಇದೆ. ಇದು ಈಗ ಇಲ್ಲಿ ನೀವು ಸ್ಥಳೀಯ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯನವರಿಗೆ ಬಹಳ ಕಾಲದ ಹೇಳ್ತಾರೆ ಬರ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರು ಇರ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ರೇವಣ್ಣವ್ರ ಜೊತೆಗೆ ನೀವು ಉತ್ತಮವಾದಂಥ ಸಂಬಂಧದನ್ನು ನೀವು ತೋರಿಸ್ಕೊಳ್ಳಿಕೊಡೋದು. ಈಗ ನೀವು ಅಸೆಂಬ್ಲಿನಲ್ಲಿ ಕೂಡ ಒಂದ್ಸಲ ಪ್ರಸ್ತಾಪ ಮಾಡಿದರು. ರೇವಣ್ಣ ಬಗ್ಗೆ ಒಂದು ಮೃದುವಾದಂಥ ಒಂದು ಮಾತನ್ನು ಆಡಿದ ತಕ್ಷಣ ತುಂಬ ಕಾಂಗ್ರೆಸ್ಸಿಗರೆಲ್ಲ ತುಂಬ ಆಕ್ರೋಶದಿಂದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಇದು ಈ ರೇವಣ್ಣವ್ರು ಸಾಮಾನ್ಯವಾಗಿ ನೋಡಿ ಎಲ್ಲರ ಹತ್ರನೂ ಈ ಥರ ಒಂದು ಒಳ ಸಂಬಂಧಗಳನ್ನು ಅವ್ರು ಇಟ್ಕೊಳ್ತಾನೆ ಬಂದಿದ್ದಾರೆ. ಹಿಂದೆ ಅವರು ಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರ ಕ್ಷೇತ್ರಕ್ಕೂ ಕೂಡ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ರು. ವಿರೋಧ ಪಕ್ಷದವ್ರ ಜೊತೆ ಎಲ್ಲ ಆ ಥರದ ಎಲ್ಲರ ಜೊತೆಗೂ ಅವ್ರ ಸಂಬಂಧ ಇಟ್ಕೊಂಡು ಬಂದಂಥದ್ದು ಗೊತ್ತಿದೆ. ಆಮೇಲೆ BJP ಸರ್ಕಾರ ಇದ್ದಾಗ ಇಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಯಾರೊಬ್ಬರು ಕೂಡ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಆಗಲೇ ಇಲ್ಲ. ಅದು ಇವರು ಸೋಮಣ್ಣ ಇರ್ಬೋದು, ಅದಕ್ಕಿಂತ ಮೊದಲು ನಮ್ಮ ಅರವಿಂದ್ ಲಿಂಬಾಣಿ ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ಅಥವಾ ರೇಣುಕಾಚಾರ್ಯ ಕೂಡ ಬಂದು ಹೊರಟೋದ್ರು. ನಮಗೆ ಎಷ್ಟು ಬೇಸತ್ತು ಹೋಯಿತು ಅಂತಂದರೆ ಇವತ್ತು BJP ಸರ್ಕಾರ ಮಂತ್ರಿಗಳೆಲ್ಲರೂ ಕೂಡ ಈಶ್ವರಪ್ಪನವ್ರ ಆದಿಯಾಗಿ ಇವರ ರೇವಣ್ಣವ್ರ ಮನೆಗೆ ಹೋಗಿ ಬರ್ತಾಯಿದ್ರು. ಆಮೇಲೆ ಇತ್ತೀಚೆಗೆ ಕೂಡ ನೋಡಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮಂತ್ರಿ HK ಪಾಟೀಲ್ರು ಅವರು ರೇವಣ್ಣವ್ರ ಜೊತೆ ಹೋಗಿ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಬಂದರು. ಇದು ಇಲ್ಲಿಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡುವಂಥವರೆಲ್ಲರೂ ಕೂಡ ಕಾಂಗ್ರೆಸ್ಸಿಗರು ಇರ್ಬೋದು, ಅದು BJP ಇರ್ಬೋದು, ಅವರು ರೇವಣ್ಣವ್ರನ್ನೇ ಗುರಿಯಾಗಿ ಇಟ್ಕೊಂಡು ರಾಜಕಾರಣ ಮಾಡ್ತಿರ್ತಾರೆ. ಇವತ್ತು ಕೂಡ ಒಂದು ಸುದ್ದಿ ಹಬ್ಬಿತ್ತಾಗಲೇ ಹಬ್ಬಿಸ್ತಾ ಇದ್ರು. ರೇವಣ್ಣವರು ಬೆಳಗ್ಗೆ ಸಿದ್ದರಾಮಯ್ಯನವರು ರೇವಣ್ಣವ್ರ ಮನೆಗೆ ಹೋಗಿ ಅಲ್ಲಿ ಉಪಹಾರ ಸೇವಿಸಿ ಬಂದ್ರಂತೆ ಅನ್ನೋ ಸಂಜೆ ಹೊತ್ತಿನಲ್ಲಿ ಆಗಲೇ. ಆದರೆ ನಾನು ಅದನ್ನು ಕೂಡ ನಾವು ಪತ್ರಕರ್ತಾಗಿ ಕೂಡ ನಾನು ಅದನ್ನು ವೆರಿಫೈ ಮಾಡ್ಕೋಬೇಕಾಯ್ತು. ನಾವು HK ಜವರೇಗೌಡರಿಗೆ ಫೋನ್ ಮಾಡಿಲ್ಲ, ನಾನು ಗಡಿಯಿಂದ ಕೂಡ ಇವ್ರ ಜೊತೆ ಬಂದೆ ಇವತ್ತು. ಗಡಿಯಿಂದ ಹಳ್ಳಿ ಮೈಸೂರು ಹತ್ರ ಹೋಗಿ ಇಲ್ಲ ಅದು ಯಾಕೆಂತಂದರೆ ಜವರೇಗೌಡರು ಮತ್ತು B ಶಿವರಾಮ್ ಅವರು ಆದಿಯಾಗಿ ಎಲ್ಲರೂ ಕೂಡ ಅಲ್ಲಿಂದಲೇ ಒಟ್ಟಿಗೆ ಬಂದರು. ಇಲ್ಲಿ ಹಾಸನ ತನಕ ಒಟ್ಟಿಗೆ ಬಂದವರು ನೇರವಾಗಿ ಕಲಾಭವನಕ್ಕೆ ಬಂದಿದ್ದಾರೆ. ಇಲ್ಲಿ ಏನು ಜನತಾ ದರ್ಶನ ನಡೀತಿತ್ತು. ಹೀಗೆ ರೇವಣ್ಣ ಅವರ ಜೊತೆಗಿನ ಸಂಬಂಧವೇ ಒಂದು ದೊಡ್ಡ ಚರ್ಚೆಯ ವಿಚಾರ. ಇಲ್ಲಿ ರೇವಣ್ಣವ್ರನ್ನ ಟಾರ್ಗೆಟ್ ಆಗಿದ್ರೆ ಮಾತ್ರ ವೆಂಕಟೇಶ್ ಮೂರ್ತಿ ಅವರೀಗ ನಾನು ಒಂದು ಕೊನೆಯದಾಗಿದ್ದೀನಿ. ಯಾಕಂದ್ರೆ ಈಗ ಎಸ್.ಸಿ. ಮಾದೇವಪ್ಪ ಕೂಡ ಹಿಂದಿನ ಜನತಾ ಪರಿವಾರ ಜನತಾದಳದಲ್ಲಿ ಇದ್ದವರೇ, ಅವರಿಗೆ ಉಸ್ತುವಾರಿ ಮಂತ್ರಿಗಳು. ಸೊ ಈಗ ಅವರು ರೇವಣ್ಣವ್ರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಂತ ಏನು ಗ್ಯಾರಂಟಿ? ಇಟ್ಕೊಳ್ತಾರೆ. ಅದು ಆದರೆ ಒಂದು ಮಾತ್ರ ಸ್ವಲ್ಪ BJP ಮತ್ತು ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ನಂತರ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಈಗ BJP ಸರ್ಕಾರದಲ್ಲಿ ಜಿಲ್ಲೆಯ ಎಲ್ಲ ಏನು ಅಧಿಕಾರಿಗಳು ರೇವಣ್ಣವ್ರ ಮನೆಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡೇ ಮುಂದುವರಿಬೇಕಾದ ಪರಿಸ್ಥಿತಿ ಇತ್ತು. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅನ್ನುವಂಥ ಮಾತು ಬರ್ತಾ ಇದೆ. ಆ ಥರದ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಮಾತಾಡ್ತೀನಿ ವೆಂಕಟೇಶ್ ಮೂರ್ತಿ. ಈಗ ನೋಡಿ ಮಹೇಂದ್ರ ಅವರೇ, ಸೊ ವೆಂಕಟೇಶ್ ಮೂರ್ತಿ ಕೂಡ ಹೇಳ್ತಾರೆ ಅಲ್ಲಿ ಸರ್ಕಾರ ನೀವು ಯಾವುದು ಇಲ್ಲಿ ವಿಧಾನಸೌಧದಲ್ಲಿ ಸರ್ಕಾರ ನೋಡಲ್ಲ, ಅಲ್ಲಿ ಲೋಕಲ್ ಸರ್ಕಾರ ಇದೆ. ಒಂದು ರೀತಿ ಇದು ರಿಪಬ್ಲಿಕ್ ಆಫ್ ಹಾಸನ ಅಂತ, ರಿಪಬ್ಲಿಕ್ ಆಫ್ ಬಳ್ಳಾರಿ ಇತ್ತಲ್ಲ ರೆಡ್ಡಿಗಳದು, ಆ ರೀತಿ ಅಲ್ಲಿ ಯಾವುದೇ ಸರ್ಕಾರ ಇರಲಿ ಅಲ್ಲಿ ನಡೀತಕ್ಕಂಥ ಹುಕುಮ್ ಅಂತಿರುತ್ತೆ. ಒಂದು ಹುಕುಮ್ ಅನ್ನುವಂಥದ್ದು ರೇವಣ್ಣವ್ರ ಮೂಲಕ ನಡೀಬೇಕು. ಮತ್ತು ರೇವಣ್ಣವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರು ರಾಜಕಾರಣ ಮಾಡ್ಬೇಕು. ಅಲ್ಲಿರೋದೇ ಎರಡು, ಒಂದು ರೇವಣ್ಣ, ಮತ್ತೊಂದು ಕಡೆ ವಿರೋಧಿ ಬಳ್ಳಾರಿಗೂ JDS ಇರ್ಬೋದು. ದಯವಿಟ್ಟು ಬಳ್ಳಾರಿಯ ರೆಡ್ಡಿಗಳ ಪಾಲಿಟಿಕ್ಸಿಗೂ ಹಾಸನದ ಅಲ್ಲ ನಿಮ್ಮ ವಿರೋಧಿಗಳು ಹೇಳ್ತಿದಾರಲ್ಲಿ ಅಲ್ಲ ಇದನ್ನ ಹೋಲಿಸ್ಲಿಕ್ಕಾಗಲ್ಲ. ಇದು ಹೋಲಿಸಿದ್ರೆ ದೊಡ್ಡ ಮೂರ್ಖತನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬಳ್ಳಾರಿನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಆ ಗಣಿಯನ್ನು ಲೂಟಿ ಮಾಡಿ ಆ ಹಣವನ್ನು ತಗೊಂಡು ಇಡೀ ರಾಜ್ಯಕ್ಕೆ ನೋಡಿ ನಿಮ್ಗೆ ಅಲ್ಲ ಗೊತ್ತಾಯ್ತು. ನಾನು ಆಡಳಿತವನ್ನ ನಿಭಾಯಿಸೋದ್ರಲ್ಲಿ ಅವ್ರು ರಿಪಬ್ಲಿಕ್ ಆಫ್ ಹಾಸನ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ, ನಾನು ಅಕ್ರಮವಾಗಿ ದುಡ್ಡು ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನೀವು ಹೇಳ್ತಾ ಹಾಸನದಲ್ಲಿ ರಾಜಕಾರಣ, ಹಾಸನದಲ್ಲಿ ಆಡಳಿತದಲ್ಲಿ ನಡೆಯತಕ್ಕಂಥ ಯಾವ ತೀರ್ಮಾನಗಳು ಅವ್ರಿಗೆ ಗೊತ್ತಿಲ್ಲದೆ ನಡೆಯಂಗಿಲ್ಲ. ಒಂದು ರೀತಿ ಅವರೇ ಪಾಳೆಗಾರರು. ನಿಮಗೆ ಅದಕ್ಕೆ ಹೇಳ್ತೀನಿ, ನೀವು ಹೇಳ್ತಿರೋದಲ್ಲ, ಜನರಲಿ ಆಗಿ ನಿಮಗೇನು ಹೇಳಬೇಕಾದ್ರೆ ಇದನ್ನು ಹೋಲಿಸ್ತಾರೆ. ಆ ಕಾರಣಕ್ಕೆ ಹೇಳಿದೆ ನಾನು. ಹಾಸನದಲ್ಲಿ ಜನರೊಟ್ಟಿಗೆ ಸ್ಪಂದಿಸ್ತಾ
ಕೆಲಸ ಮಾಡೋದಿಲ್ಲ ಅನ್ನೋಕ್ಕೆ ಹೇಗೆ ಹೇಳ್ತೀರಿ? ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇದೆ ಹಾಸನದ ಮೇಲೆ ಅಂತ ಹೇಳಿದ್ರೆ, ಹಾಸನಕ್ಕೆ ಏನೆಲ್ಲ ಕೊಟ್ಟಿಲ್ಲ? ಮೆಡಿಕಲ್ ಕಾಲೇಜುಗಳಿಂದ ಹಿಡಿದು ಬೇರೆ ಬೇರೆ ಥರದ ನಿಮಗೆ ಈ ಥರದ ಏನು ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂತೆ ಕೈಗಾರಿಕಾ ವಲಯ ಇರ್ಬೋದು, ಈ ಥರದ ಎಲ್ಲ ವಿಚಾರದಲ್ಲೂ ಸಹ ಹಾಸನದ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಈಗ ಅವರ ಹುಟ್ಟೂರಿನ ಮೇಲೆ ಪ್ರೀತಿ ತೋರಿಸೋದ್ರಲ್ಲಿ ತಪ್ಪು ಅಂತ ನಾವು ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ತುಂಬಾ ಮಾಡಿದ್ವಿ ನಾವು, ಎರಡೆರಡು ರಿಂಗ್ ರೋಡ್ ಮಾಡಿದಾರೆ ಅಂತ ಒಂದು ಆರೋಪ ಇದೆ ಅಲ್ಲಿ. ಅಲ್ಲಲ್ಲ, ಅದೊಂದೇ ಅಲ್ಲ, ಅಲ್ಲಿಯ ಕಥೆನೇ ಬೇರೆ. ಅಲ್ಲಿ ಇನ್ನೊಬ್ಬರು ಕಾಂಟ್ರಾಕ್ಟ್ ತೊಗೊಳಂಗಿಲ್ಲ, ಇನ್ನೊಬ್ಬರು ಒಂದು ಅದು ಭಾಳ ದೊಡ್ಡ ಇದಿದೆ ಅವ್ರ ಹತ್ರ. ಇವತ್ತಿದ್ದೋ ನಾಳೆ ಇರೋಂಗೋ ಇಲ್ಲ. ಎಷ್ಟು ಜನ ಈಚೆಗೆ ಬಂದರು ಅನ್ನೋದನ್ನು ನೋಡ್ಬೇಕು ನೀವು. ಅಲ್ಲಿ ಪಾಪ ಮೊನ್ನೆ ಎಲ್ಲ 3 ಜನ ಈಚೆಗೆ ಬಂದ್ಬಿಟ್ರು, ವಿಶ್ವನಾಥಿಂದ ಹಿಡಿದು ಇವರಿಂದ ಹಿಡಿದು ಪುಟ್ಟೇಗೌಡ. ರಾಜಕೀಯ ಭವಿಷ್ಯ ಬಂದಿರ್ಬೋದು. ಅದೊಂದೇ ಅಲ್ಲಲ್ಲ ಅಲ್ಲಿ ಇವ್ರು ನಡೆಸ್ತಕ್ಕಂಥ ದಬ್ಬಾಳಿಕೆ ಇದೆಯಲ್ಲ, ನೀವು ಹೇಳೋದು ರಿಪಬ್ಲಿಕ್ ಆಫ್ ಹಾಸನದ್ದು, ಅಲ್ಲಿ ಅಭಿವೃದ್ಧಿಗಳ ಜೊತೆಗೆ ಸಾಮರಸ್ಯ ಮತ್ತು ಅಲ್ಲಿಯ ರಾಜಕೀಯ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ದಬ್ಬಾಳಿಕೆ ಇದೆ. ಒಂದು ಹೇಳಿದ್ರು ಬೆಳಿಗ್ಗೆ ಸಿದ್ದರಾಮಯ್ಯ ಅವರು ಮತ್ತೆ ರೇವಣ್ಣಲ್ಲಿ ತಿಂಡಿ ತಿನ್ಕೊಂಡು ಬಂದ್ರು ಅಂತ, ನೀವು ಮಾತಾಡೋ ನೈತಿಕತೆ ಹೊರಟೋಗ್ಬಿಡುತ್ತೆ. ಇಲ್ಲ ಅದು ಸುಳ್ಳು ಅಲ್ಲ. ಹೋಗ್ತಾರೆ ಅಂತ ಹೊರಟಿತ್ತು ಸುದ್ದಿ ಅಂತ ಹೇಳಿದ್ರು ಅವರು. ನಾನು ಕೇಳಿಸ್ಕೊಂಡೆ ನೋಡಿ ತಿಂಡಿ ತಿಂದಿರ್ಬೋದು. ಇಲ್ಲ ಹೋಗಿಲ್ಲ ಹೋಗೋದಿಲ್ಲ. ಸಿದ್ದರಾಮಯ್ಯ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ನೋಡ್ರಿ ನನಗೆ CM ಆಗ್ಬೇಕಂತ ಭಾಳ ಆಸೆ ಇತ್ತು ರೇವಣ್ಣ ಅವರು ಮನಸ್ಸು ಮಾಡಿದ್ರೆ ಆಗ್ತಿತ್ತು, ಬಟ್ ಅವಾಗ ಆಗಲಿ, ಬಟ್ ನನ್ನ ಪರವಾಗಿ ಈಗಲೂ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ ನೋಡಿ, ಸಿದ್ದರಾಮಯ್ಯನವರು ಓಪನ್ ಹಾರ್ಟೆಡ್ ಮನುಷ್ಯ. ಆತ ಕಂಡದ್ದನ್ನು ಕಣ್ಣಾಗಿ ಹೇಳ್ತಕ್ಕಂಥದ್ರಲ್ಲಿ ವ್ಯತ್ಯಾಸ. ಅದರಲ್ಲೇನು ಬೂಟಾಟಿಕೆನೂ ಇಲ್ಲ, ಅಥವಾ ಇನ್ನೊಬ್ಬರು ನಂಬಲಿ ಬಿಡಲಿ ಅಂತಾನೋ ಅವ್ರು ಏನು ಯೋಚನೆ ಮಾಡೋದಿಲ್ಲ. ತುಂಬ ನಿರೀಕ್ಷೆ ಇತ್ತು ಸಿದ್ದರಾಮಯ್ಯನವ್ರ ಮೇಲೆ. ಆ ನಿರೀಕ್ಷೆಗಳಿಗೆ ಮುಟ್ಟಿಲ್ಲ. ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಮೇಲೆ ತುಂಬ ನಿರೀಕ್ಷೆ ಇತ್ತು ಜನರಿಗೂ ಮತ್ತು ನಮಗೆಲ್ಲ. ಅದು ಬೇರೆ, ಇನ್ನು ಟೈಮ್ ಆಗಿಲ್ಲ. ಇನ್ನೂ ಏನು ಬಂದು 4 ತಿಂಗಳಾಗಿದೆ. ನಿರೀಕ್ಷೆ ಮುಟ್ಟೋದಕ್ಕೆ ಇನ್ನೂ ಟೈಮ್ ಇದೆ. ನಿರೀಕ್ಷೆ ಮುಟ್ಟೋವಂಥ ಕೆಲಸಗಳು ಬೇರೆ ಬೇರೆ ನೋಡೋರ ಕಣ್ಣಲ್ಲಿ ಕಾಣ್ತಾ ಇದೆ. 2-3 ತಿಂಗಳು ಮಾಡೋಕ್ಕಾಗೋದಿಲ್ಲ. ರಾಜ್ಯ ಆ ಕೆಟ್ಟದ್ದನ್ನು ಸರಿ ಮಾಡಬೇಕಾದ್ರೆ ಭಾಳ ಕಷ್ಟ ಆಯಿತು. ನೋಡಬಾರ್ದು ಅಂತ ಅಂಥದ್ರಲ್ಲಿ ಇವತ್ತು 125 ದಿನ ಆಗೋಯ್ತು. 125 ದಿವಸ ಆದ್ರೂ ಅಷ್ಟರಲ್ಲಿ 125 ದಿವಸದಲ್ಲಿ 16 ಒಳ್ಳೆ ಕೆಲಸಗಳಾಗಿರ್ತಕ್ಕಂಥದ್ದು ಜನ ಒಪ್ಪಿ ಇವತ್ತು ನಮಗೆ ಮ್ಯಾಂಡೇಟು ಕೊಟ್ಟಿದ್ದಾರೆ. ಅದು ಬಿಡಿ, ನೀವು ಒಪ್ಪಿಲ್ಲ ಅಂತ ಹೇಳೋ ಜನ ಏನು ಮಾಡಿದ್ರು ಒಪ್ಪೋದಿಲ್ಲ. ಅದಲ್ಲ ಮುಖ್ಯ. ನಾನು ಕೊನೆಯದಾಗಿ ವೆಂಕಟೇಶ್ ಮೂರ್ತಿ ಅವರೇ, ಹಾಸನದಲ್ಲಿ ಇರ್ತಕ್ಕಂಥದ್ದು ರಾಜಕಾರಣ ಅಭಿವೃದ್ಧಿಯ ವಿಚಾರವೇ. ಯಾಕಂತ ನಡೀತಾ ಇರ್ತಕ್ಕಂಥದ್ದೇ ಅಭಿವೃದ್ಧಿ ಅಜೆಂಡಾ. ಅಲ್ಲಿ ರೇವಣ್ಣ ಹೇಳ್ತಕ್ಕಂಥದ್ದು ನಾನು ಜಿಲ್ಲೆಗೆ ಮಾಡಿದಷ್ಟು ಅಭಿವೃದ್ಧಿ ಯಾರು ಮಾಡಿಲ್ಲ, ತೋರಿಸ್ಲಿ, ನಾನು ಚಾಲೆಂಜ್ ಆಗ್ತೀನಿ ಅಂತ ಮಾತು. ಅದು KMF ಇಂದ ಹಿಡಿದು ರಸ್ತೆ ಇರ್ಬೋದು, ಕಾಲೇಜ್ಗಳಿರ್ಬೋದು, ಡಿಪ್ಲೊಮಾ ಇರ್ಬೋದು, ಪ್ರತಿಯೊಂದು ಕೂಡ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಭಿವೃದ್ಧಿ ಅನ್ನುವಂಥದ್ದು ಹಾಸನದಲ್ಲಿ ರಾಜಕಾರಣದ ವಸ್ತು. ಸೊ ಅದನ್ನ ಈಗಲೂ ಕೂಡ ಮುಂದುವರಿಯುತ್ತಾ ಅಂತ? ಇಲ್ಲ, ಅದು ರೇವಣ್ಣವ್ರ ಬಗ್ಗೆ, ಕೆಲಸದ ಬಗ್ಗೆ ನಾನು ಏನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈಗ HM ರೇವಣ್ಣವ್ರು ಈಗ ತಾನೇ ಹೇಳಿದರೆ ಯಾವ ರೀತಿ ಅವರು ತಮ್ಮ ಹಿಂಬಾಲಕರನ್ನು ಪೋಷಣೆ ಮಾಡ್ತಾರೆ, ಹೇಗೆ ಬಿಲ್ಗಳನ್ನು ಕೊಡಿಸ್ತಾರೆ, ಕೆಲಸ ಆಗದಲ್ಲಿದ್ದರೂ ಬಿಲ್ಗಳನ್ನು ಕೊಡಿಸ್ತಾರೆ, ಇದು ದೊಡ್ಡ ಕಥೆನೇ ಇದೆ. ಅದು ಭಾಳ ಇದು. ಆದರೆ ಏನಾಗಿದೆ ಅದು ನೋಡಿ, ಅವ್ರಿಗೆ JDS ಕೂಡ ಹಿಂದೆ 89ರಲ್ಲಿ 8ಕ್ಕೆ 8 ಸೀಟ್ಗಳನ್ನು ಕೂಡ ಕಳ್ಕೊಂಡಂಥ ಉದಾಹರಣೆ ಕೂಡ ಇದೆ. ಇಲ್ಲೇನಾಗಿದೆ ಅಂತಂದರೆ, ಜಿಲ್ಲೆಯ ಕಾಂಗ್ರೆಸ್ ನಾಯಕತ್ವ ಸಮರ್ಥವಾಗಿ ಇವರು ಎದುರಿಸ್ತಾ ಇಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಬರೀ ದೇವೇಗೌಡರನ್ನ ಮತ್ತು ರೇವಣ್ಣವ್ರನ್ನ ಟೀಕೆ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಒಬ್ಬ ಪತ್ರಕರ್ತಾಗಿ ಕೂಡ ನನ್ನ ಒಂದು ಆಕ್ಷೇಪ. ಅದು ಈಗ ಕೇಂದ್ರ ಸರ್ಕಾರ ನಮ್ಮ ಕಾಂಗ್ರೆಸ್ನವ್ರದ್ದು ಇತ್ತಲ್ಲ, ಅವರು ಇಲ್ಲೇ ಜಿಲ್ಲಾ ಕಾಂಗ್ರೆಸ್ ನಾಯಕರು ನೋಡಿ, ಒಂದು ಹಾಸನದಿಂದ ಬೆಂಗಳೂರಿಗೆ ಒಂದು ನೇರವಾಗಿ ರೈಲು ಬಿಡಿಸುವಂಥ, ಅರಸೀಕೆರೆಯಲ್ಲಿ ತಂಗುವಂಥ ರೈಲನ್ನು ಹಾಸನಕ್ಕೆ ತಂದು ಹಾಸನದಿಂದ ಬೆಳಗ್ಗೆ ಹೊರಡುವಂಥ ರೈಲು ಇಲ್ಲಿಂದ ಹೊರಡುವಂಥ ಒಂದು ವ್ಯವಸ್ಥೆ ಆಗೋದಾಗಿದ್ದರೆ ಖಂಡಿತ ಸಾಕಷ್ಟು ಅನುಕೂಲ. ಇಲ್ಲಿ ಖರ್ಗೆ ಅವರು ಇವತ್ತು ಮಂತ್ರಿ ಆಗಿದ್ದಾರೆ, ರೈಲ್ವೆ ಮಂತ್ರಿ ಆಗಿದ್ದಾರೆ. ಮುನಿಯಪ್ಪನವರು ನಮ್ಮ ಹಿಂದೆ ರಾಜ್ಯ ಸಚಿವರಾಗಿದ್ದರು ರೈಲ್ವೆ ಇಲಾಖೆಯಲ್ಲಿ ಕೂಡ. ಅವರ ಈ ಒಂದು ಒಡನಾಟವನ್ನು, ಸಾಮರ್ಥ್ಯವನ್ನು ಇಲ್ಲಿಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ಎಂದೂ ಕೂಡ ಇವತ್ತು ಇತ್ತೀಚಿನ ವರ್ಷಗಳಲ್ಲಂತೂ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಲಿಲ್ಲ ಅನ್ನುವಂಥದ್ದು ನಮ್ಮ ದೊಡ್ಡ ಆಕ್ಷೇಪ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ನವರು ಕೆಲಸ ಮಾಡೋದಾದ್ರೆ ಬಹುಶಃ ಕಾಂಗ್ರೆಸ್ ಅನ್ನು ಕಟ್ಬೋದು. ಇಲ್ಲ ಬರೀ ದೇವೇಗೌಡರು ಮತ್ತು ರೇವಣ್ಣವ್ರನ್ನ ಕುಟುಂಬದವ್ರನ್ನ ಟೀಕೆ ಮಾಡ್ಕೊಂಡು ಕಾಲಹರಣ ಮಾಡೋದಾದ್ರೆ ಖಂಡಿತ ರೇವಣ್ಣವರೇ, ರಾಜಕೀಯವಾಗಿ ನೀವು ಮಾತಾಡೋದಾದ್ರೆ ಅಲ್ಲಿ ನೆಗೆಟಿವ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ನೀವು ಯಾರೋ ಒಬ್ಬರು ರೇವಣ್ಣ ಸರಿ ಇಲ್ಲ ಅಂತ ಮಾತಾಡ್ತಾ ಹೋಗ್ಬಿಟ್ರೆ ನಿಮ್ಮನ್ನ ಜನ ನಂಬಲ್ಲ. ಸುಮ್ಮನೆ ಅವ್ರು ಸರಿ ಇಲ್ಲ ಅಂತ ಅವ್ರು ಮಾಡ್ಕೊಂಡು ಹೋಗ್ತಾರೆ. ರಾಜಕಾರಣ ಹಂಗೆ ನಡೆಯೋದಿಲ್ಲ. ಬರೀ ಟೀಕೆ ಮಾಡೋದ್ರಿಂದ ನೆಗೆಟಿವ್ ಪಾಯಿಂಟ್ ನಡೆಯೋದಿಲ್ಲ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ಮೇಲೆ ಉತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಪ್ರಗತಿಪರ ಚಿಂತನೆಗಳಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಜನ ಇದ್ದಾರೆ. ಮಹೇಂದ್ರ ಅವರೇ, ನಾನು JDS ಪರವಾಗಿ ಕೇಳ್ತೀನಿ. ನಿಮಗೆ ಟಾರ್ಗೆಟ್ ಅಂತ ಹೇಳಿದ್ರೆ ಓಪನ್ ಆಗಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ನಮ್ಗೆ ಹಾಸನ ಅಂತೇಳಿ ಆ ಟಾರ್ಗೆಟ್, ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ?
ಟಾರ್ಗೆಟ್ ಮತ್ತು ಏನು ಅವರು ಹೇಳ್ತಾ ಇದ್ದಾರೆ ಇದನ್ನ ಅಂತ ಹೇಳಿದ್ರೆ ಆ ರೀತಿ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಇದು ಎಲ್ಲದೂ ಸಹ ರಾಜಕೀಯ ಕಾರಣಕ್ಕೆ ಇವತ್ತು ಹೋಗಿರತಕ್ಕಂಥದ್ದು. ಅದನ್ನ ಆದ್ರೆ ಒಂದಂತೂ ಹೇಳ್ತೀನಿ, ಅಲ್ಲಿಯ ಆಲೂಗೆಡ್ಡೆ ಸಮಸ್ಯೆ, ಅಲ್ಲಿಯ ರೈತಂದು ಮತ್ತು ಅಲ್ಲಿಯ ಆನೆ ಸಮಸ್ಯೆ ಏನಿದೆ ಇದನ್ನ ಇದಿದೆ, ಈ ಪರಿಹಾರನ ಕಾಂಗ್ರೆಸ್ ಕೈಲಿ ಈಗ ಅಧಿಕಾರ ನಡೆಸ್ತಾ ಇದೆ, ಸಾಧ್ಯ ಇದೆ, ಮಾಡ್ಬೇಕಾದ್ರೆ ಅಂದ್ರೆ ಮುಂದಿನ ಹಾಸನದ ರಾಜಕಾರಣ ಅಭಿವೃದ್ಧಿ ಅನ್ನುವಂಥದ್ದು ನಡೆಯುತ್ತೆ. ಬಿಜೆಪಿ ಸರ್ಕಾರದ ಸಮಯದಲ್ಲಿ ಮೈಸೂರಿನಲ್ಲಿ ಒಬ್ಬ ಸತ್ತೋದಾಗ ಪರಿಹಾರ ಕೊಟ್ಟಂತ ಯಡಿಯೂರಪ್ಪನವರು ಅಲ್ಲಿ ಸತ್ತೋದಾಗ ಕೊಟ್ಟಿಲ್ಲ. ಬಟ್ ಆನೆ ಬಲ್ಲಿಗೆ ನಿಮ್ಮಲ್ಲಿ ಕೂಡ ಆರೋಪ ಇದೆ, ಆನೆ ಬಗೆಹರಿಸ್ತಿಲ್ಲ ಅಂತ ನಿಮ್ಮ ಮೊದಲಿಂದ ಇದೆ. ಈ ತಾರತಮ್ಯವನ್ನು ಇವರು ಪರಿಹರಿಸಲಿ. ಎಸ್ ಮಹೇಂದ್ರ ಕುಮಾರ್ ರೇವಣ್ಣ ಅವರೇ ಹಾಗೆ ವೆಂಕಟೇಶ್ ಮೂರ್ತಿ ಅವರೇ ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಒಂದಂತೂ ಹಾಸನದ ವಿಚಾರಕ್ಕೆ ಬಂದರೆ ಪರ್ಟಿಕ್ಯುಲರ್ ಆಗಿ ಅಭಿವೃದ್ಧಿ ರಾಜಕಾರಣವೇ ಅಲ್ಲಿ ಮುಂದಿನ ಚುನಾವಣಾ ಅಸ್ತ್ರ ಆಗುತ್ತೆ ಅನ್ನೋಂಥ ಸ್ಪಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ನ್ಯೂಸ್ ಅವರ ವಿಷಯದಲ್ಲಿ ಅದನ್ನೇ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ನೇರ ದಿಟ್ಟು ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸೋಡ ನ್ಯೂಸ್.